ದೇಶ ಕೆಡಿಸುವಂತ ವಿಚಾರಧಾರೆಗೆ ಸಪೋರ್ಟ್ ಮಾಡಲಿಕ್ಕೆ ಹೇಳಿದಿಕ್ಕಾರ ಭಾರತ್ ಮಾತಾಗೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಭಾರತ್ ಮಾತಾಗೆ ಜೈ बोलो भारत माता की जय वंदे मातरम जय श्रीराम जय श्रीराम जय श्रीराम जय श्रीराम जय श्रीराम ಚಟುವಟಿಕೆ ಮಾಡುವಂತ ಕಾಂಗ್ರೆಸ್ ಜನತಾ ಪಾರ್ಟಿಗೆ ಹೇಳಿದಿಕ್ಕಾರ ಆತಂಕವಾದಿ ದೇಶ ವಿರೋಧಿ ಮಂದಿಗೆ ಸಪೋರ್ಟ್ ಮಾಡುವಂತ ಕಾಂಗ್ರೆಸ್ ಜನತಾ ಪಾರ್ಟಿಗೆ ಹೇಳಿದಿಕ್ಕಾರ ಧರ್ಮಕ್ಕೆ ಟಾರ್ಗೆಟ್ ಮಾಡಿದ್ದು ವಿದ್ಯಾರ್ಥಿ ತಲೆಯಲ್ಲಿ ಧರ್ಮ ವಿರೋಧಿ ವಿಚಾರ ತುಂಬಾ ಕಾಂಗ್ರೆಸ್ ಜನತಾ ಪಾರ್ಟಿಗೆ ಹೇಳಿದಿಕ್ಕಾರ ಶ್ರೀರಾಮ್ ಶ್ರೀರಾಮ್ ಭಾರತ್ ಮಾತಾಗೆ ಭಾರತ್ ಮಾತಾಗೆ ಹರ 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 ವಂದೇ ಮಾತರಂ ವಂದೇ ಮಾತರಂ ಇನ್ಕಿಲಾಬ್ ಜಿಂದಾಬಾದ್ ಇನ್ಕಿಲಾಬ್ ಜಿಂದಾಬಾದ್ ಭಾರತ್ ಮಾತಾ ಕಿ ಜೈ ಭಾರತ್ ಮಾತಾ ಕಿ ಜೈ ವಂದೇ ಮಾತರಂ ವಂದೇ ಮಾತರಂ ಓಕೆ, ಇವಾಗ ಡೆಲ್ಲಿಯಲ್ಲಿ ಏನ್ ಸಿಜೆಪಿ ಪಕ್ಷದವರು ಪ್ರೊಟೆಸ್ಟ್ ಮಾಡಿದ್ರಲ್ಲ, ಸ್ಟೂಡೆಂಟ್ಸ್ಗಳು ನೀಟ್ ಎಕ್ಸಾಮ್ ವಿಚಾರವಾಗಿ ಅವ್ರಿಗೆ ಪ್ರೊಟೆಸ್ಟ್ ಮಾಡಿದ್ರ. ಆದ್ರೆ ಅಲ್ಲಿ ಕೆಲವೊಂದಿಷ್ಟು ಘೋಷಣೆಗಳು ಹಾಗೂ ಪೋಸ್ಟರ್ಸ್ಗಳಲ್ಲಿ ಬ್ರಾಹ್ಮಣವಾದಿ, ಹಿಂದುತ್ವವಾದಿ ಅಥವಾ RSSನವ್ರಿಗೆ ಬೈಯುವಂಥದ್ದು, ಜಾತಿ ಜಾತಿ ಅಂತ ಜಗಳ ಹಚ್ಚಿಡುವಂಥದ್ದು, ಸ್ಟೂಡೆಂಟ್ಸ್ಗಳ ಮೈಂಡಲ್ಲಿ ಈ ಜಾತಿ ಅನ್ನೋ ಬೀಜ ಬಿತ್ತಿ ಈ ಥರ ಕೆಟ್ಟ ಕೆಲಸವನ್ನು ಮಾಡಿದ್ರಲ್ಲ ಈ ಸಿಜೆಪಿ ಪಕ್ಷದವರು, ಇವ್ರ ಮೇಲೆ ಆಕ್ಷನ್ ಆಗಬೇಕು ಅಂತ ಹೇಳಿ ನಾನು ಅಮಿತ್ ಶಾ ಅವರಲ್ಲಿ ಕೇಳ್ಕೊಂತೀನಿ. ಯಾಕಪ್ಪ ಅಂತಂದ್ರೆ ನಿಜವಾದ ನೀಟ್ ಸ್ಟೂಡೆಂಟ್ಸ್ಗಳಿಗೆ ಏನು ಅನ್ಯಾಯ ಆಗೈತಲ್ಲ ಅವ್ರಿಗೆ ನ್ಯಾಯ ಸಿಕ್ಕೈತಿ ಅಂತ ನಾನು ಅನ್ಕೋತೀನಿ. ಯಾಕಂತಂದ್ರೆ ಈಗ ಮೊನ್ನೆ ರಿಸೈನ್ ಕೊಟ್ರಲ್ಲ ಧರ್ಮೇಂದ್ರ ಪ್ರಧಾನ್ ಅವರು, ಈಗ ಯಾರ್ಯಾರು ನೀಟ್ ಎಕ್ಸಾಮ್ ಪೇಪರ್ಗಳನ್ನು ಲೀಕ್ ಮಾಡಿದಾರಲ್ಲ ಅವ್ರ ಮೇಲೆ ಕಠಿಣವಾದಂಥ ಶಿಕ್ಷೆಯನ್ನು ಕೊಡಿಸ್ತೀವಿ ಅಂತ ಹೇಳಿ ನರೇಂದ್ರ ಮೋದಿಜಿಯವರು ತಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಬಂದು ಹೇಳಿದ್ದಾರೆ. ಇನ್ನೂ ಕಠಿಣವಾದಂಥ ಶಿಕ್ಷೆಯನ್ನು ಕೊಡಿಸಿ ಅಂತ ಕೇಳಿ ನಾವು ಕೇಳ್ಕೊತೀವಿ. ಅವ್ರಿಗೆ ನ್ಯಾಯ ಸಿಕ್ಕಿದೆ. ಆದ್ರೆ ಈಗ ಮುಂದೂ ಕೂಡ ಈ ತರ ಯಾವುದೇ ಎಕ್ಸಾಮ್ ಪೇಪರ್ಗಳು ಲೀಕ್ ಆಗಬಾರ್ದು ಅಂತ ಹೇಳಿ ನಮ್ಮ ಹೊಸ ಎಜುಕೇಶನ್ ಮಿನಿಸ್ಟರ್ ಆಗಿರುವಂತ ಪ್ರಹ್ಲಾದ್ ಜೋಶಿ ಅವರಲ್ಲಿ ನಾವು ಕೇಳ್ಕೊಳ್ತೀವಿ. ಯಾವುದೇ ಸ್ಟೂಡೆಂಟ್ಸ್ಗಳಿಗೂ ಅನ್ಯಾಯ ಆಗಬಾರ್ದು. ಹಾಗೂ ಮತ್ತೆ ಈಗ ಸಿಜೆಪಿ ಪಕ್ಷದವ್ರು ಏನಿದಾರಲ್ಲ ಬೀಜಗಳನ್ನ ಬಿತ್ತಿದಾರೆ ಸ್ಟೂಡೆಂಟ್ಸ್ಗಳ ನಡುವೆ ಜಾತಿ ಧರ್ಮ ಭೇದ ಭಾವ ಮಾಡ್ತಾ ಇದ್ದಾರೆ. ಇದು ಮುಂದೆ ಆಗಬಾರ್ದು ಅಂತಂದ್ರೆ ಅಮಿತ್ ಶಾ ಅವರಿಗೆ ನಾವು ಕೇಳ್ಕೊಳ್ಳೋದೇನಪ್ಪಾ ಅಂತಂದ್ರೆ ಇವ್ರ ಮೇಲೆ ಆಕ್ಷನ್ ಆಗ್ಬೇಕು. ಹಾಗೂ ನಮ್ಮ ಕರ್ನಾಟಕದಲ್ಲೂ ಕೂಡ ಇದೇ ತರ ಸಿಜೆಪಿ ಪಕ್ಷ ಅಂತ ಹೇಳ್ಕೊಂಡು ನೀಟ್ ಎಕ್ಸಾಮ್ ವಿಚಾರವಾಗಿ ಮುಖವಾಡಗಳನ್ನು ಹಾಕೊಂಡು ಎಲ್ಲಾ ಹುಡುಗರ ಮೈಂಡಲ್ಲಿ ಕೆಟ್ಟದ್ದನ್ನ ಪ್ರಚೋದನೆ ಮಾಡೋದು, ಜಗಳ ಹಚ್ಚಿಡುವಂಥದ್ದು ಮಾಡಕತ್ತಾರ. ಅವ್ರ ಮೇಲೂ ಕೂಡ ಆಕ್ಷನ್ ಆಗ್ಬೇಕು ಇಮಿಡಿಯೇಟ್ಲಿ. ಅವ್ರ ಹಿಂದೆ ಯಾರಿದ್ದಾರೆ ಏನಿಲ್ಲ ಎಲ್ಲವೂ ಕೂಡ ಎನ್ಕ್ವೈರಿ ಆಗ್ಬೇಕು ಅಂತ ಕೇಳ್ಕೊತೀವಿ.